ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆ 13ರಲ್ಲಿ ಶ್ರೀರಾಮಚಂದ್ರನಿಗೆ ವನವಾಸ, ಅದಕ್ಕೆ ತಯಾರಿ, ಅದನ್ನೆಲ್ಲ ಗಮನಿಸಿದ್ವಿ. ಸರಿ, ಸುಮಂತ್ರನ ರಥದಲ್ಲಿ, ಸುಮಂತ್ರ ಅಂತಂದ್ರೆ ದಶರಥನ ಪ್ರಮುಖರಾದ ಅಮಾತ್ಯರಲ್ಲಿ ಒಬ್ಬರು, ರಾಮ ಲಕ್ಷ್ಮಣ ಸೀತೆಯರನ್ನ ರಥದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೋಸಲ ರಾಜ್ಯದ ಗಡಿ ತನಕ ಬರ್ತಾರೆ. ಆವಾಗ ಶ್ರೀರಾಮಚಂದ್ರ ಒಂದ್ ನಿಮಿಷ ಇರು ಅಂತ ಹೇಳ್ಬಿಟ್ಟು ಕೋಸಲ ರಾಜ್ಯದ ಅಧಿದೇವತೆಗೆ ಒಂದ್ಸಲ ನಮಸ್ಕಾರ ಮಾಡ್ತಾನೆ. ಅಂದ್ರೆ ಗಡಿ ದಾಟಕ್ಕೆ ಗಡಿನಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ, ನಾನು ಹೀಗೆ ಹೋಗಿ ಬರ್ತಾ ಇದ್ದೀನಿ, ಮತ್ತೆ ವನವಾಸ ಮುಗಿಸ್ಕೊಂಡು ಬಂದು ನಿನ್ನ ದರ್ಶನ ಮಾಡ್ತೇನೆ ಅಂತ ಹೇಳಿ ಒಂದು ಅನುಜ್ಞೆ ತೆಗೆದುಕೊಂಡು ಮುಂದುವರಿತಾನೆ. ಇಲ್ಲಿ ಗಮನಿಸಬೇಕಾದ್ದೇನು ಅಂತಂದ್ರೆ, ರಾಮಾಯಣ ಮಹಾಕಾವ್ಯ ನಮ್ಮ ಸಂಸ್ಕೃತಿಯನ್ನ ಹೇಗೆ ಪ್ರತಿಬಿಂಬಿಸುತ್ತೆ ಮತ್ತು ಎಷ್ಟೋ ಸಹಸ್ರ ವರ್ಷಗಳಿಂದನೂ ಆ ಸಂಸ್ಕೃತಿಯಲ್ಲಿರುವ ಅಂಶಗಳು ಇವತ್ತಿಗೂ ಹೇಗೆ ಅದು ಅನುಸ್ಯೂತತೆಯನ್ನ ಹೊಂದಿದೆ ಅಂತ. ಇವತ್ತಿಗೂ ಸಹ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಕಡೆ ಧರ್ಮಶಾಸ್ತ್ರ ಅದರ ಒಂದು ಥಿಯರಿಯನ್ನ ಹೇಳಿದ್ರೆ, ನಮ್ಮ ಆಚರಣೆಯಲ್ಲಿ ಸಹ ಅದು ಅದು ಪ್ರತಿಧ್ವನಿಸ್ತಾ ಇದೆ, ನಮ್ಮ ಆಚರಣೆಯಲ್ಲಿ ಪ್ರತಿಫಲನವಾಗ್ತಾ ಇದೆ. ಹೇಗೆ ಅಂದ್ರೆ, ಇವತ್ತಿಗೂ ಸಹ ಧರ್ಮಜ್ಞರು ವರ್ಷಕ್ಕೊಮ್ಮೆಯಾದ್ರೂ ನಾವು ನಮ್ಮ ಕುಲದೇವತೆ ಮತ್ತು ಗ್ರಾಮ ದೇವತೆಯನ್ನ ಸಂದರ್ಶಿಸಬೇಕು, ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಬೇಕು ಅನ್ನೋ ವಿಷಯವನ್ನ ಹೇಳ್ತಾ ಇರ್ತಾರೆ. ಮತ್ತು ಒಂದು ಧರ್ಮವನ್ನ ಪಾಲನೆ ಮಾಡುವಂತಹ ಅನೇಕ ಸತ್ಪ್ರಜೆಗಳು ಇಂದಿಗೂ ಆ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಗ್ರಾಮ ದೇವತೆಯನ್ನು ಪೂಜೆ ಮಾಡೋದು, ಕುಲದೇವತೆಯನ್ನು ಪೂಜೆ ಮಾಡೋದು. ಅವರು ಎಲ್ಲಿ ಅವರ ಒಂದು ಗ್ರಾಮ ದೇವತೆ ಮತ್ತು ಕುಲದೇವತೆಯ ನಿವಾಸ ಸ್ಥಾನ ಇರುತ್ತೋ ಅದರಿಂದ ಬಹಳ ದೂರ ಇದ್ರೂ ಸಹ ಇವತ್ತಿಗೂ ಆ ವರ್ಷಕ್ಕೊಮ್ಮೆಯಾದ್ರೂ ಅವರ ಊರುಗಳಿಗೆ ಹೋಗಿ ಬರುವಂತಹ ಒಂದು ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ವಿದೇಶಗಳಲ್ಲಿರುವವರು ಸಹ ವರ್ಷಕ್ಕೊಮ್ಮೆ ಬಂದು ಅವರ ಗ್ರಾಮ ದೇವತೆಯನ್ನು ಸಂದರ್ಶಿಸಕ್ಕೆ ಹೋಗೋದು ಅನ್ನೋ ಒಂದು ನಡೆಯನ್ನು ಸಹ ಇವತ್ತಿಗೂ ಅನೇಕರಲ್ಲಿ ನಾವು ಕಾಣಬಹುದು. ಅದೇ ರೀತಿ ಹಿಂದಿನ ಇನ್ನೂ ಕೆಲವು ವಿಷಯಗಳನ್ನ ಗಮನಿಸ್ಕೊಳ್ಳೋದಾದ್ರೆ, ಹಿಂದಿನ ಸಂಚಿಕೆಯಲ್ಲಿ ಸೀತಾದೇವಿ ಶ್ರೀರಾಮಚಂದ್ರನಿಗೆ ಬಿರುಸು ನುಡಿಗಳು ಆಡೋದನ್ನು ನಾವು ಗಮನಿಸಿದ್ವಿ. ಶ್ರೀರಾಮಚಂದ್ರ ಸೀತೆಯನ್ನ ವನವಾಸಕ್ಕೆ ತನ್ನ ಜೊತೆ ಕರ್ಕೊಂಡು ಹೋಗಲ್ಲ ಅಂತ ಅನ್ಬೇಕಾದ್ರೆ ಸೀತೆ ಪರಿಪರಿಯಾಗಿ ಕೇಳ್ಕೋತಾಳೆ. ಆದ್ರೆ ಕೊನೆಯಲ್ಲಿ ಒಂದು ಬಿರುಸು ನುಡಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾಳೆ. ಏನು ಅಂತಂದ್ರೆ, ಅಯ್ಯೋ, ನಾನು ಒಬ್ಬ ಪುರುಷ ವ್ಯಾಘ್ರನನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಭಾವಿಸಿದ್ದೆ, ಆದ್ರೆ ನಮ್ಮಪ್ಪ ಮೋಸ ಹೊಟ್ಟೋದ, ಯಾರೋ ಪುರುಷ ವೇಷದ ಸ್ತ್ರೀಗೆ ಕೊಟ್ಟು ಮದುವೆ ಮಾಡ್ಬಿಟ್ಟಿದೆ ನಮ್ಮಪ್ಪ ಅಂತ ಛೇಡಿಸ್ತಾಳೆ. ಆಗ ಅವನಿಗೆ ಬಹಳ ಚುಚ್ಚುತ್ತೆ ರಾಮನಿಗೆ. ಆ ವಿಧಿ ಇಲ್ಲದೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಏನ್ ಅಂಶ ವ್ಯಕ್ತವಾಗುತ್ತೆ ಅಂತಂದ್ರೆ, ಒಂದು ನಮ್ಮಲ್ಲಿ ಪತಿವ್ರತೆಯರು ಅಂತಂದ್ರೆ ಒಂದು ಪ್ರತಿವ್ರತಾ ಧರ್ಮವನ್ನ ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುತ್ತೆ. ಪತಿವ್ರತಾ ಸ್ತ್ರೀಯರು ಅಂತಂದ್ರೆ ಅವರು ಪಾಪ ಅವ್ರಿಗೆ ತಮ್ಮದೇ ಆದಂತಹ ವ್ಯಕ್ತಿತ್ವವೇ ಇರೋದಿಲ್ಲ. ಒಂದು ಇಂಗ್ಲಿಷ್ನಲ್ಲಿ ಒಂದು ಡೆಮ್ಯೂರ್ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನನ್ನದಾದಂತಹ ಏನು ಇಲ್ಲ, ಬರೀ ನೀ ಏನ್ ಹೇಳ್ತೀಯೋ ಹಂಗಿರ್ತೀನಿ ನಾನು ಅಂತ ಒಂಥರ ಗೊಂಬೆ ತರ ಇರ್ತಾರೆ ಅನ್ನೋ ತರಹ ಕೆಲವು ಈ ಟಿವಿ ಸೀರಿಯಲ್, ಕೆಲವು ಸಿನಿಮಾಗಳಲ್ಲಿ ತೋರಿಸ್ತಾರೆ. ಆದ್ರೆ ಅವರ ವ್ಯಕ್ತಿತ್ವ ಹಾಗಿರೋದಿಲ್ಲ. ಅವ್ರದ್ದು ಒಂದು ಘನವಾದ ವ್ಯಕ್ತಿತ್ವವಾಗಿರುತ್ತೆ, ಒಂದು ಪ್ರಬಲವಾದ ವ್ಯಕ್ತಿತ್ವವಾಗಿರುತ್ತೆ. ಸೀತೆಯ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಸುಮ್ಮನೆ ಏನಕ್ಕೂ ಕೆಲ್ಸಕ್ಕೆ ಬಾರದೆ ಹತ್ಕೊಂಡಿರುವಂತಹ ವ್ಯಕ್ತಿ ಅನ್ನೋ ತರ ಅಲ್ಲ.
ಆಕೆಯಲ್ಲಿ ಎಂಥ ಒಂದು ತೇಜಸ್ವಿಯಾಗಿರ್ತಾಳೆ ಆಕೆ ಅಂತಂದ್ರೆ, ರಾವಣ ಅಪಹರಿಸ್ಕೊಂಡು ಹೋದ್ಮೇಲೂ ಸಹ ನನ್ನ ತಪಸ್ಸಿನಿಂದನೇ ನಿನ್ನನ್ನು ಸುಟ್ಟು ಬಿಡಬಲ್ಲೆ, ನನ್ನ ಪತಿವ್ರತ ಬಲದಿಂದನೇ ನಿನ್ನನ್ನು ಸುಟ್ಟು ಬಿಡಬಲ್ಲೆ ಅಂತ ಹೇಳಿ ಒಂದು ಹುಲ್ಕಡ್ಡಿನ ಅವಳು ಮುಂದೆ ಇಟ್ಕೊಂಡು ರಾವಣನ್ಗೆ ಮುಖಾನು ನೋಡ್ದೇನೆ ಆ ಹುಲ್ಕಡ್ಡಿ ನೋಡ್ಕೊಂಡು ಅಡ್ರೆಸ್ ಮಾಡ್ತಾ ಇರ್ತಾಳೆ ರಾಮನ್. ಅಂತಹ ಒಂದು ಮೆಜೆಸ್ಟಿ ಇರುತ್ತೆ ಆಕೆಯ ವ್ಯಕ್ತಿತ್ವದಲ್ಲಿ. ಹಾಗೇನೆ ಇಲ್ಲಿ ರಾಮ ನೀ ಬರಬೇಡ ಅಂತ ಹೇಳಿದ್ರು ತನ್ನ ಇಚ್ಛೆ ಏನಿರುತ್ತೋ ಅದನ್ನ ಕೇಳ್ತಾಳೆ. ಆದ್ರೆ ಪತಿವ್ರತೆ ಅಂತಂದ್ರೆ ಏನು, ಅದು ಯಾವ್ಯಾವ ವಿಷಯದಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದು ಒಂದು ಬೇರೆ ವಿಷಯ, ಅದನ್ನ ಮುಂದೆ ನೋಡೋಣ. ಆದರೆ ಇಲ್ಲಿ ಪತಿವ್ರತ ಸ್ತ್ರೀಯರು ಹೇಗಿರ್ತಾ ಇದ್ರು ಅನ್ನೋದಕ್ಕೂ ಸಹ ಈ ಒಂದು ಘಟನೆ ನಮ್ಮ ಸಂಸ್ಕೃತಿಯನ್ನ ಬಗ್ಗೆ ಒಂದು ಚಿತ್ರಣ ಕೊಡುವ ರೀತಿಯಲ್ಲಿ ಇದೆ ಅನ್ನೋ ಅಷ್ಟು ವಿಷಯನ ನಾವು ಇಲ್ಲಿ ಗಮನಿಸ್ಕೋಬಹುದು. ಹಾಗೆ ಆ ಕೋಸಲ ದೇಶದ ರಾಜ್ಯದ ಅಧಿದೇವತೆಯ ಒಂದು ಅನುಮತಿಯನ್ನ ತೆಗೆದುಕೊಂಡು ಮುಂದುವರಿತಾರೆ. ಅಲ್ಲಿ ಶೃಂಗಬೇರಪುರದ ಗಡಿಯಲ್ಲಿ ಅಲ್ಲಿ ನಿಂತಾಗ ಅಲ್ಲಿ ಶ್ರೀರಾಮಚಂದ್ರನ ಮಿತ್ರನಾಗಿರುವಂತಹ ನಿಷಾದ ರಾಜನಾದ ಗುಹ ಅಲ್ಲಿ ಬಂದು ಇವರನ್ನ ಎದುರುಗೊಳ್ತಾನೆ. ಶ್ರೀರಾಮಚಂದ್ರ ಅವನನ್ನ ಬಿಗಿದಪ್ಪಿಕೊಂಡು ಅವನನ್ನ ಗ್ರೀಟ್ ಮಾಡ್ತಾನೆ, ಅವನನ್ನ ಎದುರುಗೊಳ್ತಾನೆ. ಅಲ್ಲಿ ನಿಷಾದ ರಾಜ ಅನೇಕ ವಿಧವಾದ ಭಕ್ಷ್ಯ ಭೋಜ್ಯಗಳು ಮತ್ತೆ ಅನೇಕ ಉಡುಗೊರೆಗಳ ಸಮೇತ ರಾಮನನ್ನ ಎದುರು ನೋಡ್ತಾನೆ. ಆದ್ರೆ ಶ್ರೀರಾಮಚಂದ್ರ ತಾನು ವನವಾಸದಲ್ಲಿದ್ದೀನಿ, ಹೀಗಾಗಿ ಯಾವುದೇ ರಾಜಭೋಗ್ಯವಾದ ವಸ್ತುಗಳನ್ನ ಸ್ವೀಕರಿಸೋ ಹಾಗಿಲ್ಲ, ನನಗೆ ನೀನು ಏನಾದ್ರೂ ಒಂದು ಗೆಡ್ಡೆ ಗೆಣಸು ಆ ರೀತಿಯಾದ ಕಂದಮೂಲಗಳ ಒಂದು ಆಹಾರವನ್ನು ವ್ಯವಸ್ಥೆ ಮಾಡು, ಮತ್ತು ನನಗೆ ನಮ್ಮ ರಥದ ಕುದುರೆಗಳಿಗೆ ಹುಲ್ಲು ಮತ್ತೆ ಇದನ್ನೆಲ್ಲ ನೀನು ವ್ಯವಸ್ಥೆ ಮಾಡು ಅಂತ ಹೇಳಿ ಅವನ ಒಂದು ರಾಜಭೋಗ್ಯವಾದ ಆತಿಥ್ಯವನ್ನ ಒಂದು ಸೌಮ್ಯವಾದ ಮಾತುಗಳಿಂದ ಶ್ರೀರಾಮಚಂದ್ರ ಅಲ್ಲಿ ನಿರಾಕರಣೆ ಮಾಡ್ತಾನೆ. ಮತ್ತು ಅಲ್ಲಿ ರಾತ್ರಿ ಮಲಗಬೇಕಾದ್ರೆ ಯಾವ ಒಂದು ರಾಜಶಯ್ಯೆಯೂ ಇಲ್ಲದೆ, ಹಂಸತೂಲಿಕಾ ತಲ್ಪ ಆ ರೀತಿ ಯಾವುದೂ ಇಲ್ಲದೇನೆ ಅಲ್ಲಿ ತರಗೆಲೆಗಳು ಮತ್ತೆ ಹುಲ್ಲು ಅದರದೇ ಆದಂತಹ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಅವರು ನಿದ್ರಿಸ್ತಾರೆ ಸೀತಾರಾಮರು. ಅಲ್ಲಿಯೂ ಸಹ ಲಕ್ಷ್ಮಣನ್ಗೆ ನೋಡಕ್ಕಾಗಲ್ಲ, ಪಾಪ ಬಹಳ ದುಃಖ ಆಗ್ತಾ ಇರುತ್ತೆ. ಏನಿದು, ಒಂದು ರಾಜಭೋಗವನ್ನ ಅನುಭವಿಸ್ಬೇಕಾದಂತಹ ಶ್ರೀರಾಮಚಂದ್ರ ಇಲ್ಲಿ ಹೀಗೆ ತರಗೆಲೆಗಳ ಮೇಲೆ ನಿದ್ರಿಸ್ತಾ ಇದ್ದಾನಲ್ಲ ಅಂತ ಗುಹನ ಜೊತೆಗೆ ಬಹಳ ಪೇಚಾಡ್ಕೋತಾನೆ. ಅಲ್ಲ ನೋಡು, ಎಂತಹ ಒಂದು ದುರ್ವಿಧಿ ಇದು. ಬಹಳ ದೊಡ್ಡ ಕಾಲ ನಿರೀಕ್ಷೆ ಮಾಡಿ ಬಹಳ ದೊಡ್ಡ ಯಜ್ಞ, 1 ವರ್ಷದ ಕಾಲ ಅಶ್ವಮೇಧ ಯಾಗದಿಂದ ಪುತ್ರಕಾಮೇಷ್ಟಿ ಯಾಗದವರೆಗೂ 1 ವರ್ಷ ತಗೊಂಡಿರ್ತಾನೆ ದಶರಥ. ಅಷ್ಟು ಕಷ್ಟಪಟ್ಟು ಸಂತಾನವನ್ನ ಪಡೆದಿರ್ತಾನೆ. ಅಷ್ಟು ಕಷ್ಟಪಟ್ಟು ಪಡೆದಿರುವಂತಹ ಸಂತಾನ ಇಲ್ಲಿ ನೋಡಿದ್ರೆ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಎಂತು ಅಂತಂದ್ರೆ, ಅವನು ತ್ರಿಲೋಕಗಳನ್ನು ತನ್ನ ಪರಾಕ್ರಮದಿಂದ ಜಯಿಸಬಲ್ಲ ಅಂತಹ ಒಂದು ಸಾಮ್ರಾಟ್, ಚಕ್ರವರ್ತಿ ಆಗಬಲ್ಲಂತಹ ಒಂದು ವ್ಯಕ್ತಿತ್ವ. ಇಲ್ಲಿ ನೋಡಿದ್ರೆ ಕಾಡಿನಲ್ಲಿ ತರಗೆಲೆ ಮೇಲೆ ಮಲ್ಕೊಂಡಿದ್ದಾನೆ ಅಂತೆಲ್ಲ ಗುಹನ ಹತ್ರ ತನ್ನ ಒಂದು ದುಃಖವನ್ನ ವ್ಯಕ್ತಪಡಿಸ್ತಾನೆ. ಗುಹನು ಸಹ ಮಮ್ಮಲ ಮರುಗ್ತಾನೆ, ಎಂತಹ ರಾಜ, ಇಂತಹ ಒಂದು ಗತಿ ಬಂತಲ್ಲ ಅಂತ ಅವನು ಮರುಗ್ತಾನೆ. ಆನಂತರ ಬೆಳಗಾಗುತ್ತೆ. ಬೆಳಗಾಗೆದ್ದು ಇವರು ಗುಹನ್ನ ಹೇಳ್ತಾರೆ, ನಾವು ಗಂಗಾ ನದಿಯನ್ನ ದಾಟಬೇಕಾಗಿರುತ್ತೆ ಅಂತೆಲ್ಲ ಹೇಳಿ ಅಲ್ಲಿ ಒಂದು ನಮಗೆ ದೋಣಿಯನ್ನ ಸಿದ್ಧಪಡಿಸ್ಕೊಡು ಅಂತೆಲ್ಲ ಹೇಳ್ತಾರೆ. ಆಗ ಗುಹ ದೋಣಿಯನ್ನ ಸಿದ್ಧಪಡಿಸ್ಕೊಂಡು ಅವರು ಗಂಗಾ ನದಿಯನ್ನ, ರಾಮ ಲಕ್ಷ್ಮಣ ಸೀತೆಯರು ಗಂಗಾ ನದಿಯನ್ನ ದಾಟ್ತಾರೆ. ಅದಕ್ ಮುಂಚೆ ಇಲ್ಲೇನಾಗುತ್ತೆ ಅಂತಂದ್ರೆ, ಸುಮಂತ್ರ ನಾನು ಇನ್ನನ್ನ ಹಿಂದಿರುವುದಿಲ್ಲ ಅಯೋಧ್ಯೆಗೆ, ನಾನು ನಿಮ್ ಜೊತೆನೆ ಬಂದ್ಬಿಡ್ತೀನಿ ಅಂತ ಬಗೆಯಾಗಿ ಹಠ ಹಿಡಿತಾನೆ. ಯಾಕೆ ನಾನು ರಾಜ್ಯಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಎಷ್ಟೆಷ್ಟೋ ಕಾರಣಗಳು ಕೊಡ್ತಾನೆ. ಶ್ರೀರಾಮಚಂದ್ರ ಅದೆಲ್ಲದಕ್ಕೂ ಸಮಾಧಾನ ಹೇಳಿ ಅವನು ಸುಮಂತ್ರ ಎಷ್ಟು ಕತ್ತು ಕರೆದು ಏನ್ ಮಾಡಿದ್ರು ನೀನು ಅಯೋಧ್ಯೆಗೆ ಹಿಂದಿರುಗು ಅಂತ ಸುಮಂತ್ರನ ಮನ ಒಲಿಸಿ ಅವನನ್ನ ಕಳಿಸ್ಕೊಡ್ತಾನೆ. ಆದ್ರೆ ಸರಿ, ಇವರು ರಾಮ ಸೀತಾ ಲಕ್ಷ್ಮಣರು ನದಿಯನ್ನ ದಾಟಬೇಕಾಗಿರುತ್ತೆ. ಗುಹ ಅವನ ಕಡೆಯ ನಾವಿಕರನ್ನ ಕಳಿಸ್ಕೊಡ್ತಾನೆ. ಅಲ್ಲಿ ನೋಡಿದ್ರೆ ಸುಮಂತ್ರ
ಇವರು ನದಿಯಲ್ಲಿ ದಾಟಬೇಕಾದ್ರೆ ಕಣ್ಮರೆ ಆಗೋವರೆಗೂ ಇವ್ರು ಎಷ್ಟು ದೂರ ಕಾಣ್ತಾ ಇರ್ತಾರೋ ಅಷ್ಟೊತ್ತು ಪಾಪ ಸುಮಂತ್ರ ಅಲ್ಲೇ ನಿಂತಿದ್ದು ಅವನು ಅಯೋಧ್ಯೆಗೆ ಹಿಂದಿರುಗ್ತಾನೆ. ಇಲ್ಲಿ ಈ ಕಡೆ ರಾಮ ಲಕ್ಷ್ಮಣ ಸೀತೆಯರು ಭರದ್ವಾಜರ ಆಶ್ರಮದಲ್ಲಿ ಅವರನ್ನ ಸಂಧಿಸ್ತಾರೆ. ಅವ್ರಿಗೆ ರಾಮ ಕೇಳ್ಕೊತಾನೆ, ನಾವು ಇಲ್ಲೇ ಹತ್ತಿರ ಇತ್ತು ಅಂತಂದ್ರೆ ಅಯೋಧ್ಯ ವಾಸಿಗಳೆಲ್ಲರೂ ನನ್ನನ್ನ ಸಂದರ್ಶಿಸೋ ಸಲುವಾಗಿ ಇಲ್ಲಿಗೆ ಬಂದ್ಬಿಡ್ಬೋದು. ಆದ್ರಿಂದ ಅವ್ರಿಗೆ ಅವ್ರ ಕಣ್ಣಿಗೂ ಕಾಣದೇ ಇರುವಂತಹ ಯಾವ್ದಾದ್ರೂ ನಮಗೆ ವಾಸಕ್ಕೂ ಯೋಗ್ಯವಾಗಿರುವಂತಹ ಒಂದು ಸ್ಥಳವನ್ನ ನಿರ್ದೇಶಿಸಿ ಅಂತ ಹೇಳಿದಾಗ ಅಲ್ಲಿ ಭರದ್ವಾಜರು ಇಲ್ಲೇ ಚಿತ್ರಕೂಟ ಪರ್ವತ ಅಂತ ಒಂದಿದೆ, ಅದು ಬಹಳ ತಪಸ್ಸಿನಿಂದ ಒಂದು ಪ್ರಭಾವಿತವಾಗಿರುವಂತಹ ಒಂದು ಕ್ಷೇತ್ರ. ಅದು ಅಲ್ಲಿ ನವಿಲು ಮುಂತಾದ ಅನೇಕ ಪಕ್ಷಿಗಳು ಅದರಿಂದ ಕಲವರದಿಂದ ಅದು ಕೂಡಿರುತ್ತೆ. ಅದು ಹಾಗೇನೆ ಅಲ್ಲಿ ಉತ್ತಮ ಫಲಗಳನ್ನು ಕೊಡುವಂತಹ ವೃಕ್ಷಗಳು ಅಲ್ಲಿದೆ. ಕಂದ ಮೂಲಗಳ ನಿಮ್ಮ ಆಹಾರ ಏನಿದೆಯೋ ಅದು ಚೆನ್ನಾಗಿ ದೊರಕುವಂತಹ ಜಾಗ ಅಂತೆಲ್ಲ ಅದನ್ನ ವರ್ಣಿಸಿ ಅಲ್ಲಿ ಹೋಗಿ ನೆಲೆಸಿರಿ ನೀವು ಅಂತೆಲ್ಲ ಹೇಳ್ತಾರೆ. ಶ್ರೀರಾಮಚಂದ್ರ ಮತ್ತೆ ಸೀತಾ ಲಕ್ಷ್ಮಣ ರೊಡನೆ ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಪರ್ಣಶಾಲೆಯನ್ನ ನಿರ್ಮಿಸ್ಕೋತಾರೆ. ಆ ಪರ್ಣಶಾಲೆಗೂ ಸಹ ಅದನ್ನ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಅಲ್ಲೂ ನಾವು ಗೃಹ ಪ್ರವೇಶ ಮಾಡಬೇಕಾದ್ರೆ ಹೇಗೋ ಅಲ್ಲಿ ವಾಸ್ತು ಶಾಂತಿಯನ್ನ ಶ್ರೀರಾಮಚಂದ್ರ ಆಚರಿಸಿ ಆ ಪರ್ಣಶಾಲೆಯಲ್ಲಿ ಚಿತ್ರಕೂಟದಲ್ಲಿ ಅವರು ಅಲ್ಲಿ ಒಂದು ಸೆಟ್ಲ್ ಆಗ್ತಾರೆ. ಈ ಕಡೆ ಸುಮಂತ್ರ ಒಲ್ಲದ ಮನಸ್ಸಿನಿಂದ ಇದು ಅಯೋಧ್ಯೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಎಲ್ರಿಗೂನುವೆ ಅಲ್ಲೆಲ್ಲ ಏನೋ ರಾಮರಾಜ್ಯ ಅಂತಂದ್ರೆ ರಾಮ ಬರ್ತಾನೆ ಅಂತ ಅವ್ರಿಗೆ ನಿರೀಕ್ಷೆ ಇರುತ್ತೆ ಅಲ್ಲಿ. ಅಂದ್ರೆ ಆ ದುಃಖದ ಒಂದು ತೀವ್ರತೆಯ ಸಂದರ್ಭದಲ್ಲಿ ತುಂಬಾ ಎಲ್ಲರೂ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಏನೋ ಒಂದು ಆಸೆ ಗೊತ್ತು ರಾಮ ವನವಾಸಕ್ಕೆ ಹೋಗಿರೋದು ಅಂತ, ಆದ್ರೂ ಸುಮಂತ್ರ ಏನಾದ್ರು ಬರ್ಬೇಕಾದ್ರೆ ಲಕ್ಷ್ಮಣರ ಒಂದು ಮನವೊಲಿಸಿ ಅವ್ರನ್ನು ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾನ ಅಂತ ಏನೋ ಒಂದು ಆಸೆ ಉಳಿದಿರುತ್ತೆ ಅವ್ರಿಗೆ. ಅದೇನ್ ಲಾಜಿಕಲ್ ಅಂತ ಹೇಳಕ್ಕಾಗಲ್ಲ, ಆದ್ರೂ ಹಾಗೆ ಭಾವಿಸಿರ್ತಾರೆ. ಆದ್ರೆ ಯಾವಾಗ ಸುಮಂತ್ರ ಒಬ್ಬನೇ ಬರ್ತಾನೋ, ಬಂದು ರಾಮ ಏನ್ ಸಂದೇಶ ಕಳಿಸಿರ್ತಾನೋ ಅದನ್ನೆಲ್ಲ ಪಾಪ ಅಳ್ತಾನೆ ಹೇಳ್ತಾನೆ ಅವನು ಸುಮಂತ್ರ. ಆಗ ದಶರಥನಿಗೆ ಒಂಥರ ಹೃದಯ ಒಡೆದೋಗೋ ಹಾಗಾಗುತ್ತೆ. ಮತ್ತು ಆ ರಾಣಿವಾಸದವರು ಸಹ ಬಗೆಯಾಗಿ ಅವರು ದುಃಖ ಪಡ್ತಾರೆ. ಆನಂತರ ಅವತ್ತು ರಾತ್ರಿ ದಶರಥ ನಿದ್ರಿಸಿದವನು ಮತ್ತೆ ಹೇಳಲ್ಲ, ಇಹಲೋಕವನ್ನ ತ್ಯಜಿಸಿರ್ತಾನೆ. ಆನಂತರ ರಾಣಿವಾಸದವ್ರಿಗೆಲ್ಲರಿಗೂ ದಶರಥ ಮಹಾರಾಜನ ಅವಸಾನದ ಒಂದು ವಿಷಯ ಎಲ್ಲರಿಗೂ ಮುಟ್ಟುತ್ತೆ. ಆಗ ಭರತ ಬೇರೆ ಆ ಕೇಕೆಯ ರಾಜ್ಯದಲ್ಲಿ ಹೋಗಿರ್ತಾನೆ, ತಾತ ಕರೆಸ್ಕೊಂಡಿದ್ದ ಅಂತ. ಸರಿ, ವಸಿಷ್ಠರು ದಶರಥನ ಅಂತ್ಯಕ್ರಿಯೆಗೆ ಅವನು ಭರತನೇ ಬಂದು ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ತೈಲದ ಒಂದು ಇದರಲ್ಲಿ ದ್ರೋಣದಲ್ಲಿ ಅವನನ್ನ ಆ ದೇಹವನ್ನ ಸಂರಕ್ಷಿಸಿ ಭರತನಿಗೆ ಹೇಳಿ ಕಳಿಸ್ತಾರೆ. ಇಲ್ಲೆಲ್ಲ ಎಷ್ಟು ಒಂದು ದುಃಖಮಯವಾದ ವಾತಾವರಣ ಇರುತ್ತೆ ಅಂತಂದ್ರೆ ಆ ರಾಮಾಯಣ ಹೇಳುತ್ತೆ, ಆ ರಾಣಿವಾಸದವ್ರಿಗೆ ಅಳುನೇ ನಿಲ್ಲಲ್ಲ. ಹೇಗ್ ನಿಲ್ಲುತ್ತೆ ಅಂದ್ರೆ ಸಮಾಧಾನ ಆಗಿ ಅವ್ರು ಅಳು ನಿಲ್ಲಲ್ಲ. ಹೊತ್ತು ಸುಸ್ತಾಗಿ ಕಣ್ಣೀರು ಬರದಾಗಿ ಇನ್ನು ಅಳಕ್ ಆಗಲ್ಲ ಅನ್ನೋ ತರ ಸುಸ್ತಾಗಿ ಅಳು ನಿಲ್ಸಿರ್ತಾರೆ ಅಷ್ಟೇ ಹೊರತು ಸಮಾಧಾನ ಆಗಿ ಅಳು ನಿಲ್ಸಿರೋದಿಲ್ಲ. ಅಷ್ಟು ಆಕ್ರಂದನ ನಡೀತಾ ಇರುತ್ತೆ ಅಂತ ಇಲ್ಲಿವರೆಗೂ ಒಂದು ಕಥಾಘಟ್ಟವನ್ನ ಇಲ್ಲಿಗೆ ನಿಲ್ಲಿಸ್ಕೋಬಹುದು. ಆದ್ರೆ ಒಂದು ಶುಭದಲ್ಲಿ ನಿಲ್ಲಿಸ್ಕೋಬೇಕು ಅನ್ನೋ ಕಾರಣದಿಂದ ಮುಂದೆ ಭರತ ಬಂದಾಗ ಅವನು ಮತ್ತೆ ತನಗೆ ರಾಜ್ಯ ಪಟ್ಟಾಭಿಷೇಕವನ್ನ ಅವನು ನಿರಾಕರಿಸಿ ನಂತರ ಶ್ರೀರಾಮಚಂದ್ರನ ನಲ್ಲಿ ರಾಜ್ಯಕ್ಕೆ ಹಿಂದಿರುಗುವಂತೆ ಪ್ರಾರ್ಥನೆ ಮಾಡಿ ಅದು ಸಾಧ್ಯವಾಗದೇ ಇದ್ದಾಗ ಅವನ ಪಾದುಕೆಗಳನ್ನ ತೆಗೆದುಕೊಂಡು ಬಂದು ಪಾದುಕ ಪಟ್ಟಾಭಿಷೇಕ ನಡೆಯುತ್ತೆ ಅನ್ನೋ ಒಂದು ಘಟ್ಟ ಮುಂದೆ ಬರುತ್ತೆ. ಆವಾಗ ಎಲ್ಲರಿಗೂ ಒಂದು ಸಮಾಧಾನ ಆಗುತ್ತೆ ಅನ್ನೋ ನೇರದಲ್ಲಿ ನಾವು ಇಲ್ಲಿಗೆ ಕಥಾಭಾಗವನ್ನ ನಿಲ್ಲಿಸ್ಕೊಂಡು ಇಲ್ಲಿ ಗಮನಿಸಬೇಕಾದಂತಹ ಒಂದು 2 ತತ್ವಾರ್ಥ ಚಿಂತನೆಯನ್ನ ನೋಡೋದಾದ್ರೆ, ಅಲ್ಲಿ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಏನಿರುತ್ತೆ ಅದು ಇಲ್ಲೂ ಸಹ ಚೆನ್ನಾಗಿ ವ್ಯಕ್ತವಾಗುವಂತೆ ಆಗುತ್ತೆ. ಇಲ್ಲಿ
ಶ್ರೀರಾಮಚಂದ್ರ ಮಾತಾಡ್ಕೋತಾ ಇರ್ತಾನೆ. ಆ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲಕ್ಷ್ಮಣನ್ ಜೊತೆ ಬಗೆಯಾಗಿ ಮಾತಾಡ್ತಾ ಇರ್ತಾನೆ. ಆ ಪರ್ಣಶಾಲೆಯಲ್ಲಿ ಅವರು ಸೆಟ್ಲ್ ಆಗ್ತಾರಲ್ಲ, ಅದಕ್ ಮುಂಚೆ ಲಕ್ಷ್ಮಣನ್ಗೆ ಹೇಳ್ತಾನೆ ರಾಮ, ನೀನು ಅಯೋಧ್ಯೆಗೆ ಹಿಂದಿರುಗ್ಬಿಡು ಅಂತ. ಆದ್ರೆ ಲಕ್ಷ್ಮಣ ಅವಾಗ ಒಪ್ಪೋದಿಲ್ಲ. ಇಲ್ಲ ನಾನ್ ನಿನ್ ಜೊತೆನೇ ಇರ್ತೀನಿ 14 ವರ್ಷನು ಅಂತ ಹೇಳಿರ್ತಾನೆ. ಆ ಮಾತುಕತೆ ಆಡ್ಬೇಕಾದ್ರೆ ಶ್ರೀರಾಮಚಂದ್ರ ಒಂದ್ 2 ವಿಷಯ ಹೇಳಿರ್ತಾನೆ. ಒಂದು, ಇದಂ ವ್ಯಸನ ಮಾಲೋಕ್ಯ ರಾಜ್ಞಶ್ಚ ಮತಿ ವಿಭ್ರಮಂ ಕಾಮ ಏವಾರ್ಥ ಧರ್ಮಾಭ್ಯಾಂ ಗರಿಯಾನಿತಿ ಮೇಮತಿಹಿ ಅಂತ ಹೇಳ್ತಾನೆ. ಅಂತಂದ್ರೆ ನೋಡು, ಈ ವ್ಯಸನ ನಮಗೆ ಯಾಕೆ ಇಲ್ಲಿ ಬಂತು ಅಂತಂದ್ರೆ, ಕಾಮಕ್ಕೆ ಒಳಗಾಗಿ ನಮ್ಮ ರಾಜ ತನ್ನ ಒಂದು ಮತಿ ವಿಭ್ರಮಣೆಗೆ ಒಳಗಾಗಿ ಧರ್ಮಾರ್ಥಕ್ಕಿಂತ ಕಾಮಕ್ಕೆ ಹೆಚ್ಚಿಗೆ ಬೆಲೆ ಕೊಡೋ ರೀತಿ ಆಗಿದ್ರಿಂದ ನಮಗೆ ಈ ವ್ಯಸನ ಇಲ್ಲಿ ಒದಗಿದೆ ಅಂತ ಹೇಳ್ತಾನೆ. ಈ ವ್ಯಸನ ಒದಗಿದೆ ಅಂತಂದ್ರೆ ನಮ್ಗೆ ಒಂದು ದುಃಖ ಒದಗಿದೆ ಅಂತ, ತಮಗೆ ಒಂದು ವನವಾಸದಲ್ಲಿ ಇರಬೇಕಾದಂತಹ ಒಂದು ಪರಿಸ್ಥಿತಿ ಒದಗಿದೆ ಅಂತ ಒಂದು ರೀತಿನಲ್ಲಿ ಪೇಚಾಡುವಂತೆ ಇಲ್ಲಿ ರಾಮ ಹೇಳ್ತಾನೆ. ಅಂದ್ರೆ ಇಲ್ಲಿ ಏನು ವ್ಯಕ್ತವಾಗುತ್ತೆ ಅಂತಂದ್ರೆ, ರಾಮನಿಗೆ ಕಾಡೇ ಪ್ರಿಯವಾಗಿತ್ತು ಅಂತ ಏನಿಲ್ಲ ಇಲ್ಲಿ. ಇದನ್ನ ಬಹಳ ಇಷ್ಟಪಟ್ಟು ಸ್ವೀಕರಿಸಿದ ರಾಮ ಇಲ್ಲಿ ಅನ್ನೋ ತರಹ ಇಲ್ಲ. ರಾಮನಿಗೂ ಏನ್ ಕಾಡು ಬೇಕಾಗಿರಲ್ಲ. ಆದರೆ ಯಾವಾಗ ಕೈಕೇಯಿಯಿಂದ ವನವಾಸ ಅಂತ ನಿಶ್ಚಯವಾಯಿತೋ ಅದನ್ನ ನಗ್ನಗ್ದಾನೆ ಸ್ವೀಕರಿಸಿರ್ತಾನೆ ರಾಮ. ಅಂದ್ರೆ ಒಳಗಡೆ ಅವನಿಗೆ ಬೇಜಾರಾಗಿರುತ್ತೆ, ಆದ್ರೂ ಸಹ ಬೇರೆಯವರೆಲ್ಲರಿಗೂ ಸಹ ಒಂದು ಸಮಾಧಾನ ಮಾಡೋ ದೃಷ್ಟಿಯಿಂದ ಒಂದು ನಗುಮುಖದಲ್ಲಿ ಅದನ್ನ ಸ್ವೀಕರಿಸಿರ್ತಾನೆ ಅಂತ ಇಲ್ಲಿ ವ್ಯಕ್ತವಾಗುತ್ತೆ. ಅದೇ ರೀತಿನಲ್ಲಿ ಇನ್ನೊಮ್ಮೆ ಹೇಳ್ತಾನೆ ರಾಮ, ನೋಡು ಲಕ್ಷ್ಮಣ, ನಾ ಯಾವುದಕ್ಕೆ ಭಯ ಪಡ್ತೀನಿ ಅಂತಂದ್ರೆ ಅಧರ್ಮಕ್ಕೆ ನಾನು ಭಯ ಪಡ್ತೀನಿ. ಅಧರ್ಮ ಭಯಭೀತಶ್ಚ ಪರಲೋಕಸ್ಯ ಚಾನಘಂ ತೇನ ಲಕ್ಷ್ಮಣನಾದ್ಯಾಹಂ ಆತ್ಮಾನಂ ಅಭಿಷೇಚಯೇ ಅಂತ ಹೇಳ್ತಾನೆ. ಅಂದ್ರೆ ನೋಡು, ನನಗೆ ತ್ರಿಲೋಕದಲ್ಲಿ ಯಾವುದರಿಂದನೂ ಭಯ ಇಲ್ಲ ನನಗೆ. ಆದ್ರಿಂದ ನೀನು ನನಗೋಸ್ಕರ ಇಲ್ಲಿ ನನ್ನ ರಕ್ಷಣೆಗೋಸ್ಕರ ಅಂತ ನೀ ಇಲ್ಲಿ ಇರ್ಬೇಕಾಗಿಲ್ಲ, ನೀ ಅಯೋಧ್ಯೆಗೆ ಹಿಂದಿರುಗ್ಬಿಡು ಅಂತ ಹೇಳ್ಬೇಕಾದ್ರೆ, ನಾ ಯಾವುದಕ್ಕೆ, ಪಾಪಕ್ಕೆ, ಅಧರ್ಮಕ್ಕೆ ಮಾತ್ರ ನಾ ಭಯ ಪಡೋದು ಅಂತ ಹೇಳ್ತಾನೆ. ಹಿಂದೆ ಶ್ರೀರಾಮಚಂದ್ರನ ಪಾತ್ರ ಪರಿಚಯ ಮಾಡ್ಕೋಬೇಕಾದ್ರೆ ಶ್ರೀರಾಮಚಂದ್ರನ ನವರಸ ನಾಯಕತ್ವವನ್ನ ವರ್ಣಿಸುವಂತಹ ಒಂದು ಶ್ಲೋಕ ಇದೆ. ಭಯಂ ಅಘೆ ಭಯಂ ಅಘೆ ಅಂತ ಈ ತರ 2 ವರ್ಷನ್ ಇದೆ ಅದು. ಆ ಶ್ಲೋಕದಲ್ಲಿ ಅಧರ್ಮಕ್ಕಾಗಿ, ಪಾಪಕ್ಕಾಗಿ ರಾಮ ಭಯ ಪಡ್ತಾ ಇದ್ದ ಅಂತ ಇಲ್ಲಿ ಹಾಗೆ ಅವನು ಅದನ್ನ ವ್ಯಕ್ತಪಡಿಸ್ತಾನೆ ಇಲ್ಲಿ. ಹೀಗೆ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಪ್ರಕಟವಾಗುವಂತೆ ಅನೇಕ ವಿಷಯಗಳು ಇಲ್ಲಿ ಬರುತ್ತೆ. ಆ ನಂತರ ಅವರು ಆ ಪರ್ಣಶಾಲೆಯಲ್ಲಿ ಅವರು ಸೆಟ್ಲ್ ಆಗ್ತಾರೆ. ಅಲ್ಲಿಯೂ ಸಹ ಶ್ರೀರಾಮಚಂದ್ರ ಹೇಗೆ ಒಂದು ವೈದಿಕವಾದ ಕರ್ಮಗಳನ್ನ ಆಚರಿಸ್ತಾ ಇದ್ದ ಅನ್ನೋದಕ್ಕೆ ಇಲ್ಲಿಯೂ ಆ ಪರ್ಣಶಾಲೆ ಆದ್ರೂ ಸಹ ಅಲ್ಲಿಗೆ ಅವರು ಪ್ರವೇಶ ಮಾಡಕ್ ಮುಂಚೆ ಒಂದು ವಾಸ್ತು ಹೋಮವನ್ನ ಮಾಡಿ ನಂತರ ಅಲ್ಲಿಗೆ ಪ್ರವೇಶಿಸ್ತಾರೆ. ಹೀಗೆಲ್ಲ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಅನೇಕ ಘಟನೆಗಳು ಇಲ್ಲೆಲ್ಲ ಬರುತ್ತೆ. ಇಷ್ಟನ್ನ ಗಮನಿಸಿ ಮುಂದೆ ಪಾದುಕಾ ಪಟ್ಟಾಭಿಷೇಕದ ಒಂದು ಪ್ರಸಂಗವನ್ನ ಎದುರು ನೋಡ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀರಾಮಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಶ್ರೀರಂಗಾರ್ಪಣಮಸ್ತು.